ರಜೆ ಮುಗಿದಿದೆ, ಶಾಲೆ ಕರೆದಿದೆ, ಬಾ ಮಗುವೆ ಶಾಲೆಗೆ, ತಡವೇಕೆ ಶಾಲೆಗೆ. ರಜೆ ಮುಗಿದಿದೆ, ಶಾಲೆ ತೆರೆದಿದೆ, ಬಾ ಮಗುವೆ ಶಾಲೆಗೆ, ತಡವೇಕೆ ಶಾಲೆಗೆ. ಶಾಲೆ ಕರೆದಿದೆ, ಬಾ ಮಗುವೆ ಶಾಲೆಗೆ, ತಡವೇಕೆ ಶಾಲೆಗೆ. ಶಾಲೆ ಕರೆದಿದೆ, ಬಾ ಮಗುವೆ ಶಾಲೆಗೆ, ತಡವೇಕೆ ಶಾಲೆಗೆ. ಇನ್ಮೇಲೆ ಏನು ಮಾಡಬೇಕು? ಇಷ್ಟು ದಿನ ಆಟ, ಇನ್ಮೇಲೆ ಪಾಠ. ರೈಟ್, ಎಸ್, ಪ್ರಾಸಪದಗಳವೆರಡು. ಅಂದರೆ ಆಟ ಮುಗಿದಿದೆ, ರಜೆ ಮುಗಿದಿದೆ, ಶಾಲೆಗೆ ಬನ್ನಿ ಅಂತ ಒಂದು ಸಾಂಗ್ ಕಳಿಸಿದ್ದೆ, ನೋಡಿದ್ರ? ಇನ್ನು ಮತ್ತೆ ರಜೆ ಮೂಡಲ್ಲಿ ಇಲ್ಲ. ಇನ್ನು ಬಂದಮೇಲೆ ಕ್ಲಾಸ್ಗೆ ವಿತ್ ಗುಡ್ ಹ್ಯಾಂಡ್ ರೈಟಿಂಗ್ ಯು ಮಸ್ಟ್ ರೈಟ್, ಯು ಮಸ್ಟ್ ಲರ್ನ್, ಯು ಮಸ್ಟ್ ಸ್ಕೋರ್ ಗುಡ್ ಮಾರ್ಕ್ಸ್, ಯು ಮಸ್ಟ್ ಬ್ರಿಂಗ್ ಕಲರ್ಫುಲ್ ಫೆದರ್ಸ್ ಟು ಯುವರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಎಲ್ಲರೂ ಒಂದು ಬಣ್ಣ ಬಣ್ಣದ ಪಕ್ಷಿಗಳ ಥರ ನೀವೆಲ್ಲ. ನೀವು ಎಷ್ಟು ಚೆನ್ನಾಗಿ ಓದ್ತೀರಾ, ಎಷ್ಟು ಚೆನ್ನಾಗಿ ವಿದ್ಯೆ ಕಲಿತೀರಾ, ನಮಗೆಲ್ಲ ಕ್ರೆಡಿಟ್. ಇಲ್ಲಿ ನೋಡಿ, ಹಿಂದೆ ಒಂದು ಫ್ಲೆಕ್ಸ್ ಹಾಕಿದೆ. ಆ ಅಕ್ಕಂದಿರೆಲ್ಲ ನಿಮ್ಮ ಶಾಲೆಯಲ್ಲೇ ಓದ್ದವರು, ಹೌದಾ? ಈಗ ಸ್ಟೇಟ್ ಲೆವೆಲ್ ರ್ಯಾಂಕ್ಸ್ ತಗೊಂಡಿದ್ದಾರೆ. ನೀವು ತಗೋತಿರೋ ಇಲ್ವೋ? ಜೋರಾಗಿ ಹೇಳಬೇಕು ಅಲ್ವಾ? ಅಕ್ಕ ಅಣ್ಣನ ಥರ ನೀವು ರ್ಯಾಂಕ್ ತಗೊಂಡು ನಿಮ್ಮ ಪೇರೆಂಟ್ಸ್ಗೂ ಕೀರ್ತಿ ತರಬೇಕು, ಶಾಲೆಗೂ ಕೀರ್ತಿ ತರಬೇಕು. ಎಲ್ಲ ಪೇರೆಂಟ್ಸ್ ಅದೇ ಆಸೆಯಲ್ಲಿ ಇದ್ದೀರಾ, ಹೌದು ಅಲ್ವಾ? ಪೇರೆಂಟ್ಸ್, ಇಸ್ ಇಟ್ ನಾಟ್ ಪೇರೆಂಟ್ಸ್? ಯಾ. ಆತ್ಮೀಯ ಪೋಷಕರೇ, ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳೇ ಹಾಗೂ ಮಕ್ಕಳೇ, ಈ ದಿವಸ ತುಂಬ ಸಂಭ್ರಮ ಪಡ್ತಕ್ಕಂಥ ದಿನ. ಯಾಕೆಂದರೆ ನಮ್ಮ ಶಾಲೆ ಈ ಒಂದು 25-26ನೇ ಶೈಕ್ಷಣಿಕ ವರ್ಷದ ಪ್ರಾರಂಭದ ದಿನ.
ನಾವೀಗಾಗಲೇ ಹೋದ ವಾರ 29ರಂದು ನಾವು ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ನಮ್ಮ ಶಾಲೆಯ ಕಟ್ಟಡವನ್ನು SSLC ಪರೀಕ್ಷೆಗೆ ತೆಗೆದುಕೊಂಡಿದ್ದರಿಂದ ಇಲ್ಲಿ ನಾವು ಶಾಲೆಯನ್ನು ಪ್ರಾರಂಭ ಮಾಡೋಕ್ಕೆ ಕಳೆದ ವಾರ ಆಗಲಿಲ್ಲ. ಆದ್ದರಿಂದ ಈ ದಿವಸ ನಾವು ಶಾಲೆಯ ಶೈಕ್ಷಣಿಕ ವರ್ಷದ ಶುಭಾರಂಭವನ್ನು ಈ ದಿವಸ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಒಂದು ದೇವರ ಪ್ರಾರ್ಥನೆ, ದೇವರ ಪೂಜೆಯೊಂದಿಗೆ, ದೇವರ ಅನುಗ್ರಹದೊಂದಿಗೆ ಈಗ ನಾವು ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಾವೆಲ್ಲ ಗಮನಿಸಿರೋ ಹಾಗೆ ದೇವತಾ ಪೂಜೆಯಾಗಿದೆ. ಮಕ್ಕಳನ್ನು ಬರಮಾಡಿಕೊಂಡಿದ್ದೇವೆ, ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿದ್ದೇವೆ. ಹಾಗೆ ಪೋಷಕ ಬಂಧುಗಳಿಗೂ ಮತ್ತೊಮ್ಮೆ ಮಕ್ಕಳಿಗೂ ಆತ್ಮೀಯವಾದಂಥ ಹೃದಯಪೂರ್ವಕ ಸ್ವಾಗತವನ್ನು ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಮತ್ತೊಮ್ಮೆ